ಹಲೋ ಎವ್ರಿವಾನ್, ವೆಲ್ಕಮ್ ಟು ಪಾಕವಿಶಿಷ್ಟ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಿಲ್ಕ್ ಪುಡ್ಡಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು. ಇದು ಒಂದು ಸ್ವೀಟ್ ಡೆಸರ್ಟ್ ಕೂಡ ಹೌದು. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಸ್ಟೀಲ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನಿವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಹಾಕೊಂಡಾದ ನಂತರ ನಾನು ಅದನ್ನು ಬಟ್ಟಲಿಗೆ ಫುಲ್ ಸುತ್ತ ನೀಟಾಗಿ ಹಚ್ಚುತ್ತೀನಿ. ಈ ರೀತಿ ಹಚ್ಕೊಂಡು ಇಟ್ಕೊಂಡ್ಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹೆಚ್ಚಿಟ್ಕೊಂಡಿದ್ದೆ, ಬಾದಾಮಿ ಮತ್ತು ಒಣ ದ್ರಾಕ್ಷಿನ. ಈ ರೀತಿಯಾಗಿ ನಾನು ಅದನ್ನು ಬೌಲಿಗೆ ಹಾಕ್ತಾಯಿದ್ದೀನಿ. ಅದನ್ನು ಆದಷ್ಟು ನಾವು ಮಧ್ಯದಲ್ಲೇ ಹಾಕೋಬೇಕು. ಆನಂತರ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು 150 ml ಅಷ್ಟು ಹಾಲನ್ನು ಹಾಕ್ಕೊಂಡು ಕಾಸ್ಕೋತಾ ಇದ್ದೀನಿ. ನೀವು ಹಸಿ ಹಾಲಾದರೂ ಹಾಕ್ಕೋಬೋದು ಅಥವಾ ಕಾಯಿಸಿಟ್ಟಿರೋ ಹಾಲನ್ನಾದರೂ ಕೂಡ ಹಾಕ್ಕೋಬೋದು. ಸೊ ಈ ಹಾಲನ್ನ ಚೆನ್ನಾಗಿ ಕಾಸ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಒಂದು ಬೌಲಲ್ಲಿ 4 to 5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದನ್ನು ವಿತೌಟ್ ಎನಿ ಲಂಪ್ಸ್ ನಾನು ಅದನ್ನು ನೀಟಾಗಿ ಈ ರೀತಿಯಾಗಿ ಲಿಕ್ವಿಡ್ ಫಾರ್ಮಲ್ಲಿ ಮಾಡಿಟ್ಕೊತೀನಿ. ನೀವು ನೋಡ್ಬೋದು, ಒಂದು ಕೂಡ ಲಂಪ್ಸ್ ಇಲ್ಲ, ಇದರಲ್ಲಿ ಗಂಟುಗಳೇನೂ ಇಲ್ಲ. ಇವಾಗ ಹಾಲು ಚೆನ್ನಾಗಿ ಕಾಯ್ತಾ ಇದೆ. ಸೊ ಹಾಲು ಚೆನ್ನಾಗಿ ಕಾಯುವಾಗ ನಾನೇನು ಕಾರ್ನ್ಫ್ಲೋರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಕಾರ್ನ್ಫ್ಲೋರ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕಿಬಿಟ್ಟು ಕಂಟಿನ್ಯೂಸ್ ಆಗಿ ನೀವು ಈ ರೀತಿಯಾಗಿ ಗೂರಾಡ್ಕೋತಾನೆ ಇರಬೇಕು. ಈ ಟೈಮಲ್ಲಿ ನಾನು ಲೋ ಫ್ಲೇಮಿಗೆ ಇಟ್ಕೊತೀನಿ. ಈ ರೀತಿಯಾಗಿ ಗೂರಾಡ್ಕೋತಾನೆ ಇರಬೇಕು, ಇಲ್ಲ ಅಂದರೆ ಅದು ತಳಕ್ಕೆ ಹೊತ್ತು ಬಿಡುತ್ತೆ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ರೆಸಿಪೀಸ್ ಎಲ್ಲ ನಿಮಗೆ ಬಂದು ರೀಚ್ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಗೂರಾಡ್ಕೋತಾ ಇದ್ದೀನಿ ನಾನು. ಇವಾಗ ನಾನಿದಕ್ಕೆ ಒಂದು 4 to 5 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋತೀನಿ. ನೀವು ಇದಕ್ಕೂ ಮೊದಲೇ ಹಾಲು ಕಾಸಿದ ನಂತರ ಕೂಡ ಸಕ್ಕರೆ ಹಾಕೋಬೋದು ಅಥವಾ ಇವಾಗ ಕೂಡ ಹಾಕೋಬೋದು. ಸಕ್ಕರೆ ಕರ್ಕೊಳುತ್ತೆ, ಏನು ತೊಂದರೆ ಇಲ್ಲ. ಸೊ ಇವಾಗ ನಾನು ಇದನ್ನು ಮತ್ತೆ ಈ ರೀತಿಯಾಗಿ ಚೆನ್ನಾಗಿ ಸ್ಟಿರ್ ಮಾಡ್ಕೋತೀನಿ. ಸೊ ಇದು ಸ್ವಲ್ಪ ಹಾರ್ಡ್ ಫಾರ್ಮಿಗೆ ಬರುತ್ತೆ, ಸ್ವಲ್ಪ ಗಟ್ಟಿ ಆಗಬೇಕಿದು. ಇವಾಗ ಆಲ್ಮೋಸ್ಟ್ ಸೆಮಿ ಲಿಕ್ವಿಡಲ್ಲಿದೆ. ಸೊ ಇನ್ನೂ ಸ್ವಲ್ಪ ಸಾಲಿಡ್ ಫಾರ್ಮಿಗೆ ಬಂದ ತಕ್ಷಣ ನಾನು ಇದನ್ನು ಸ್ಟಾಪ್ ಮಾಡ್ತೀನಿ. ಇವಾಗ ನಾನು ಹಾಕ್ಕೊಂಡಿದ್ದು ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ನೀವು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಅಥವಾ ಶುಂಠಿ ಪುಡಿ ಕೂಡ ಹಾಕ್ಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ವೆನಿಲಾ ಎಸೆನ್ಸ್ ಇತ್ತು ಅಂದರೆ ನೀವು ಅದನ್ನೇ ಹಾಕ್ಕೋಬೋದು. ಈ ರೀತಿಯಾಗಿ ಚೆನ್ನಾಗಿ ಗೂರಾಡ್ಕೋತಾನೆ ಇರಬೇಕು. ಅದು ಕಂಪ್ಲೀಟ್ ಸಾಲಿಡ್ ಫಾರ್ಮಿಗೆ ಬರುತ್ತೆ. ಅಲ್ಲಿವರೆಗೂ ಈ ರೀತಿಯಾಗಿ ಚೆನ್ನಾಗಿ ಗೂರಾಡ್ಕೊಂಡು ಈ ರೀತಿ ಬಂದ ಮೇಲೆ ನೀವು ಅದನ್ನು ಬಟ್ಲಿಗೆ ಏನು ಹಾಕ್ಕೊಂಡು ಇಟ್ಕೊಂಡಿದ್ರಲ್ವ ಡ್ರೈ ಫ್ರೂಟ್ಸ್ ಎಲ್ಲ, ಆ ಬಟ್ಲಿಗೆ ಹಾಕ್ಬಿಟ್ಟು ಈ ರೀತಿಯಾಗಿ ಇಟ್ಕೋಬೇಕು. ನಾನು ಇದನ್ನು ಇವಾಗ 2 hours ಬಿಟ್ಟಿದ್ದೆ. 2 hours ಬಿಟ್ಟ ಮೇಲೆ ಅದು ಈ ರೀತಿಯಾಗಿ ಆಗಿದೆ. ಸೊ ನೀವು ಇದನ್ನು ಆವಾಗಲೇ ತಿನ್ಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡು ಅದನ್ನು ಚಿಲ್ಡಾಗಿ ಮಾಡ್ಕೊಂಡು ಕೂಡ ತಿನ್ಬೋದು. ಸೊ ನೀವು ನೋಡ್ಬೋದು ಈ ರೀತಿಯಾಗಿ ಆಗಿದೆ ಮಿಲ್ಕ್ ಪುಡ್ಡಿಂಗ್. ನೀವು ಮಕ್ಳಿಗೆ ಮಾಡಿಕೊಡಿ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ಬಿಸಿಲಿಗೆ ತಂಪಾಗಿ ಕೂಡ ಇರುತ್ತೆ. ನೀವು ಮನೇಲಿ ಮಾಡ್ಕೊಂಡ್ಬಿಟ್ಟು ಈ ಡೆಸರ್ಟ್ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.